7,921. I can find out this. Answer is 89 for that. Next one, you try mind. You number 8. Thousand? 8,836. Yes. 94 it is. So we have a formula for this. Below 100 ಇದ್ರೆ ಫಾರ್ಮುಲಾ ಇದೆ ಇದಕ್ಕೆ. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಸಿಂಪಲ್. ನಾನು ಯೂಸ್ ಮಾಡಿರೋ ಲಾಜಿಕ್ಸ್ ನೋಡಿ ಇಲ್ಲಿ. ರಿಸಲ್ಟೆಂಟ್ ಎಷ್ಟು? 4. ಫಸ್ಟ್ ಏನ್ ಮಾಡೋಣ? ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎಷ್ಟು ನಂಬರ್ಸ್ ಇದಾವೆ ಇಲ್ಲಿ? 4 ನಂಬರ್ಸ್ ಇದೆ. ಸ್ಕ್ವೇರ್ ರೂಟ್ ರಿಮೂವ್ ಮಾಡ್ತೀವಿ ಅಂದ್ರೆ ಡಬಲ್ ತಗೋಬೇಕು. ಎರಡು ಒಂದು ಗ್ರೂಪ್, ಇನ್ನೆರಡು ಇನ್ನೊಂದು ಗ್ರೂಪ್ ಅಂತ. ಇಲ್ಲಿ 24 ಒಂದು ಗ್ರೂಪ್ ಆಗುತ್ತೆ. ಲಾಸ್ಟ್ ನಂಬರ್ ತಗೊಂಡ್ರೆ ಸಾಕು, ಈ ನಂಬರ್ ಎಲಿಮಿನೇಟ್ ಮಾಡಬೇಕು. ಆ ನಂಬರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ 4 ನಾರ್ಮಲ್ ಆಗಿ ಯಾವ ರಿಸಲ್ಟೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ನೀವು ಮಲ್ಟಿಪ್ಲೈ ಮಾಡುವಾಗ 2 into 2 ಮಾಡಿದ್ರೆ ಎಷ್ಟು ಬರುತ್ತೆ? 4. ಅದೇ ರೀತಿ 8 into 8 ಮಾಡಿದ್ರೆ 16. ಆಗ ರಿಸಲ್ಟೆಂಟ್ 4 ಎರಡರಲ್ಲಿ ಬರುತ್ತೆ, 2 ನಲ್ಲೂ ಬರುತ್ತೆ, 8 ಅಲ್ಲೂ ಬರುತ್ತೆ. ಇನ್ನು ಯಾವ ನಂಬರ್ ಅಲ್ಲೂ ಬರಲ್ಲ, ಚೆಕ್ ಮಾಡ್ಕೊಳ್ಳಿ. 3 into 3 ಮಾಡಿದ್ರೆ ಎಷ್ಟು? 9. 4 into 4 ಮಾಡಿದ್ರೆ ಎಷ್ಟು? 16. 6 into 6 ಮಾಡಿದ್ರೆ 36 ಬರುತ್ತಾ? ಬರಲ್ಲ. 7 into 7 ಮಾಡಿದ್ರೆ 49. ಚಾನ್ಸೇ ಇಲ್ಲ ತಾನೆ. ಹಾಗಾದ್ರೆ ಲಾಸ್ಟ್ ಅಲ್ಲಿ ಬರೋ 4 ನಂಬರ್ ಎರಡೇ ಕಡೆ ಬರೋದು. ಇಲ್ಲ 2 ಇಂದ ಬರಬೇಕು, ಇಲ್ಲ ಅಂದ್ರೆ 8 ಇಂದ ಬರಬೇಕು. ದಟ್ ಇಸ್ ವಾಟ್ ಐ ಹ್ಯಾವ್ ರಿಟನ್ ದೇ. ನಾನು ಬರ್ಕೊಳ್ಳೋವಾಗ ಅದನ್ನ ಏನಂತ ಬರ್ಕೊಂಡ್ಬಿಡ್ತೀನಿ, ಇಲ್ಲ 2 ಅಥವಾ 8 ಇರುತ್ತೆ ಆನ್ಸರ್ ಅಂತ ಈ ರಿಸಲ್ಟ್. ಅದಾದ್ಮೇಲೆ ಈ ಕಡೆ ಬರ್ತೀನಿ, 2 ನಂಬರ್ ತೊಗೊಳಲ್ಲ, ಒಂದೇ ತಗೊಂಡಿದ್ದು. ಇನ್ನೆರಡು ನಂಬರ್ ಉಳ್ಕೊಳ್ತಲ್ಲ, ಎಷ್ಟಿದೆ ಇದು? 46. ಮ್ಯಾಕ್ಸಿಮಮ್ ಎಷ್ಟು ಸ್ಕ್ವೇರ್ ಮಾಡ್ಬೋದು ಅಂತ. ಮ್ಯಾಕ್ಸಿಮಮ್ 46 ಎಲ್ಲಿವರೆಗೂ ಸ್ಕ್ವೇರ್ ಆಗುತ್ತೆ? 6 6 36, 7 7 49 ಆಗುತ್ತೆ. 7 7 49 ತಾನೆ. 7 ಬರಲ್ಲ. ಹಾಗಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? 6. ನಿಮ್ಮ ಆನ್ಸರ್ ಏನಾಗಿರುತ್ತೆ? ಇಲ್ಲ 62 ಆಗಿರುತ್ತೆ, ಇಲ್ಲ 68 ಆಗಿರುತ್ತೆ. ಕನ್ಫರ್ಮ್ ಆಗಿದ್ದು 68 ಅಂತ ಹೆಂಗೆ ಹೇಳೋದು ಅಂದ್ರೆ ನಮ್ಗೆ 65 ಮಾಡೋದು ಗೊತ್ತಲ್ಲ. 65 ಮಾಡೋದು ಗೊತ್ತಾನೆ. 5 into 5 ಎಷ್ಟು? 25. 7 6 ಗೆ ನೆಕ್ಸ್ಟ್ ನಂಬರ್ ಯಾವುದು? 7 6 ಎಷ್ಟು? 42. ಇವಾಗ ಇಲ್ಲಿ ಕೊಟ್ಟಿರೋ ನಂಬರ್ ಇದಕ್ಕಿಂತ ಜಾಸ್ತಿ ಇದೆ ಕಡಿಮೆ ಇದೆ ನೋಡ್ಕೋಬೇಕು. 4225 4620 ಮಾಡ್ಕೊಂಡು 4 ಮಾಡಿದಾಗ ಇದಕ್ಕಿಂತ ಈ ನಂಬರ್ ಏನಾಗಿದೆ? ಜಾಸ್ತಿ ಇದೆ ಅಂದ್ರೆ ನಂಬರ್ ಏನಾಗಿರುತ್ತೆ? 65 ಮೇಲೆ ತಾನೇ ಬರಬೇಕು. 62 ಬರಲ್ಲ ತಾನೆ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು? ಇದೇ ತರನೇ ಮಾಡಿ, ಅದೇ ತರನೇ ಇದೆಲ್ಲ ತಗೊಳ್ಬೇಕಾಗಿದೆ. ಬಟ್ ಅದಕ್ಕೆ ಒಂದು ಚಾರ್ಟ್ ಇದೆ, ಬರ್ಕೊಳ್ಳಿ. ಹೆಡಿಗೋ removing square roots. Removing square roots. So the numbers are 1, 4, 5, 6, 9, 0. ರಿಸಲ್ಟೆಂಟ್ಸ್ ಯಾವಾಗಲೂ ಇಷ್ಟೇ ಇರುತ್ತೆ. ಸ್ಕ್ವೇರ್ಸ್ ಮಾಡಿದಾಗ, ಸ್ಕ್ವೇರ್ ರೂಟ್ಸ್ ಮಾಡಿದಾಗ ರಿಸಲ್ಟೆಂಟ್ಸ್ ಇಷ್ಟೇ ಇರುತ್ತೆ. ಸೊ 1 ಬರೋದು, 1 into 1 9 into 9 ಕರೆಕ್ಟ್ ತಾನೆ. ಹಾಗಾದ್ರೆ 1 ಬರೋದು 1 ಇಂದ ಬರುತ್ತೆ, ಇಲ್ಲಾಂದ್ರೆ 9 ಇಂದ ಬರುತ್ತೆ. 4 ನೀವೇ ಹೇಳಿ, ಅಲ್ಲಿ ಬರ್ದಿದ್ದಲ್ಲ. 4 ಯಾವ್ದ್ರಿಂದ ಬರುತ್ತೆ? ಒಂದು 2 ಇಂದ ಬರುತ್ತೆ, ಇನ್ನೊಂದು ಕರೆಕ್ಟ್ ತಾನೆ. ಮತ್ತೆ 5 ಫೈಂಡ್ ಔಟ್ ಮಾಡಿ. 5 ಯಾವ್ದ್ರಿಂದ ಬರುತ್ತೆ? ಬರೋದೆ 2 ನಂಬರ್ ಬರೋಕ್ಕೆ ಚಾನ್ಸ್ ಇಲ್ಲ. 5 ಬರೋದೆ 5 ಇಂದ. 5 ಇಂದಾನೆ ಬರಬೇಕು. ಇನ್ನು ಯಾವ ನಂಬರ್ ಇಂದನೂ 5 ಬರಲ್ಲ, ನಿಜ ತಾನೆ. ಹಾಗಾದ್ರೆ 1 ನಂಬರ್ ಮಾ 6 4 4s 16, ಮತ್ತೆ 6 ಬರೋದು 6 6 36 ಕರೆಕ್ಟಾ. ನೆಕ್ಸ್ಟ್ 9 ಬರೋದು, 3 3s 9, 7 7s 49 ಸರಿನಾ. ಲಾಸ್ಟ್ 0 ಬರೋದು 0 ಬರೋದು 0 ಇಂದ ಮಾತ್ರ. ದಿಸ್ ಇಸ್ ದ ಚಾಪ್ಟರ್. ಇವಾಗ ನೋಡಿ, ಇದನ್ನ ಬರ್ಕೊಂಡು ನೀವು ಆನ್ಸರ್ ಮಾಡ್ತೀರಾ. ನಾನು ಕ್ವಶನ್ ಕೊಡ್ತೀನಿ, ನೀವು ಆನ್ಸರ್ ಮಾಡ್ತೀರಾ. ಬರ್ಕೊಂಡಿರ್ತೀನ. ನೀವು ಟ್ರಯಲ್ ಎಕ್ಸಾಂಪಲ್ ಪ್ರಾಬ್ಲಮ್ ಬರ್ಕೊಳ್ಳಿ.
Square root of 9216. 9216. Square root of 9216. ಎರಡೆರಡು ನಂಬರ್ ಡಿವೈಡ್ ಮಾಡ್ಕೊಳ್ಳಿ, ಆನ್ಸರ್ ಮಾಡ್ಕೊಳ್ಳಿ. 16 ಯಾವ ಕಡೆ ಬರುತ್ತೆ ನೋಡಿ, ಈ ಕಡೆ 92 ಇದೆ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನೋಡಿ. $9,216. 9,216. ಸರ 96 ಬರಲ್ವಾ? 95 ಸ್ಕ್ವೇರ್ ಎಷ್ಟು? 95 ಸ್ಕ್ವೇರ್ ಎಷ್ಟು? 95 ಸ್ಕ್ವೇರ್ ಹಂಗೆ ಮಾಡೋದು. ನನಗೆ ಕೊಟ್ಟರು 95 ಸ್ಕ್ವೇರ್ ಮಾಡು. ಮತ್ತೆ ಅಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆ? 95 ಮತ್ತೆ ಅದಕ್ಕೆ ಕ್ರಾಸ್ ಚೆಕ್ ಮಾಡೋದು ಬಿಟ್ವೀನ್ ನಂಬರ್ 95. $9,216 ಅಲ್ವಾ? ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡ್ರೆ 16 ಇದೆ. 6 ಗೆ ಇಲ್ಲೇ ಇದಿಲ್ಲ ಆನ್ಸರ್. ಏನ್ ಬರಬೇಕು? ಐದರ್ 4 ಆ 6. 92 ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಮಾಡಬಹುದು? 9 into 9. 9 into 9 ಎಷ್ಟು? 81. ಸೊ ಇದು 94 ಆಗಿರುತ್ತೆ, ಇಲ್ಲ ಅಂದ್ರೆ 96 ಆಗಿರುತ್ತೆ. 95 ಸ್ಕ್ವೇರ್ ಚೆಕ್ ಮಾಡ್ಕೊಂಡ್ರೆ ಆನ್ಸರ್ ಗೊತ್ತಾಗುತ್ತೆ. 25. 9 ಗೆ ನೆಕ್ಸ್ಟ್ ನಂಬರ್ 10. 10 into 9 90. 9025 95 ಆಗಿದೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂದ್ರೆ ಯಾವ ನಂಬರ್ ಇದು? ಸೊ ಆನ್ಸರ್ ಇಸ್ 96. 9 6 ಡೈರೆಕ್ಟ್ ಆಗಿ ತಗೊಂಡು 2 1 ಬಿಟ್ರೆ ಅಷ್ಟೇ. ಗಾಟ್ ಇಟ್? ಈಸಿ ಇದೆಯಾ ಇವಾಗ? ಸ್ಕ್ವೇರ್ ರೂಟ್ ರಿಮೂವ್ ಮಾಡೋದು ಈಸಿ ಇದೆಯಾ ನೋಡಿ. ಒಂದು ಕ್ವಶನ್ ಕೊಟ್ಟಿದ್ದಾರೆ, ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್, ಟ್ರೈ ಮಾಡಿ ನೋಡಿ ಆನ್ಸರ್. ಟೂ 2024 ಕ್ವಶನ್ ಇದ್ರು. ಕ್ವಶನ್ ನಂಬರ್ 20 ಅಂತ ಇದೆ. 20 whole square minus 324 equals question mark. Options: 1 is 400, 2 is 80, 3 is 382, and 4 is 328. Option number 1 400, option number 2 80, option number 3 382, option number 4 is 328. Find answer. ಅಲ್ಲೇನು ಕೂಡ ಒಂಥರ ಇರ್ತದೆ, ಕ್ವಶನ್ ಕೊಟ್ಟಾಗ ಇನ್ನೊಂಥರ ಕಾಣಿಸ್ತಾ ಇದೆ. ಅದು ಡೈರೆಕ್ಟ್ ಇಟ್ ಇಸ್ ನಾಟ್ ಲುಕಿಂಗ್ ಈಸಿ. ನೋಡಿದ್ರೆ ಎಷ್ಟು ಈಸಿ ಅನ್ಸಲ್ಲ. ಮಾಡ್ಬೇಕಾ? 20 ಸ್ಕ್ವೇರ್ 20 20 400 ಬರಬೇಕು. ಸೊ ಇಟ್ ಈಸ್ 400 ಮೈನಸ್ 2 ಡಿಜಿಟ್ಸ್ ತಗೋಬೇಕು ರೈಟ್ ಹ್ಯಾಂಡ್ ಸೈಡ್. 2 ಡಿಜಿಟ್ಸ್ ಅಂದ್ರೆ 4 ಗೆ ರಿಸಲ್ಟೆಂಟ್ ಎಷ್ಟು? 2 ಇಲ್ಲ ಅಂದ್ರೆ 8 ತಾನೆ. ಸೊ 2 and 8 ಇದೆ. ಇನ್ನು ಉಳಿದಿರೋದು ಎಷ್ಟಲ್ಲಿ? 3 ಇದೆ. 3 ಅಂದ್ರೆ 1 into 1 1, 2 into 2 4, ಇಲ್ಲ 12 ಆಗಿರುತ್ತೆ, ಇಲ್ಲ ಅಂದ್ರೆ
18 ಆಗಿರುತ್ತೆ. ಹಾಗಾದ್ರೆ 15 ಸ್ಕ್ವೇರ್ ನೋಡಬೇಕು. 25 225 ಇಂದ ಜಾಸ್ತಿ ಇದೆಯಾ? ಹಾಗಾದ್ರೆ ಎಷ್ಟಿದೆ? 18. ಸೊ ಆನ್ಸರ್ ಎಷ್ಟು? ಆಪ್ಷನ್ ನಂಬರ್ 3. So that is the difference between practice and learning. ನಾನು ಮಾಡಿದಾಗ ತುಂಬಾ ಈಸಿ ಇದೆ. It is 400 minus 80. 382 is the answer. Finished? Square root and doubt idea? ಇಲ್ಲ ಇದೇ ಕ್ವೆಶ್ಚನ್ ಬೇಕು. ಕ್ವೆಶ್ಚನ್ ನಂಬರ್ 12. One more. Question number 12 ಅಂತ ಕೊಟ್ಟಿದ್ದಾರೆ. What will come in the place of question mark? 38 whole square plus 63 whole square plus question mark whole square equals 6089 equals 6089. ಆನ್ಸರ್ ನಿಮಗೆ ಈ ಮೂರು ಸ್ಕ್ವೇರ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರಬೇಕು? 6089 ಬರುತ್ತೆ. ಸೊ ಏನು ಮಾಡ್ಬೋದು? ಆಪ್ಷನ್ಸ್ ಹೇಳ. ಆಪ್ಷನ್ ನಂಬರ್ 1 26, option number 2 24, option number 3 28, option number 4 32. Try to find that. So first simplify 38 square. 38 into 38. 8 8s are 64. Remainder is 6. 3 8s are 24. 24. 48 plus 6 are 54. 4 tawali 5 ulisikoli. 3 into 3 is 9. 9 plus 5. 9 plus 5. 14. So your answer is 1444. This is first one. Second one is badi. 63 ಕೊಟ್ಟಿದ್ದಾರೆ. 63 into 63. So 3 into 3 9. 6 into 3 18 and 18 36 ಬರುತ್ತೆ. 3 ಉಳಿಸ್ಕೊಳ್ಳಿ. 6 into 6 plus 3 both to be added ತಾನೆ. So ಇವಾಗ 6089 minus ಎರಡು ಆಡ್ ಮಾಡ್ಕೊಳ್ಳಿ. 1444 3969 5 1 11 1 14 1 5450 na? Yes sir. It is 5450. Balance ಮಾಡಿ 4 7 6 ಉಳಿದಿರೋದು ಎಷ್ಟು? 674. So 674 ಗೆ ಸ್ಕ್ವೇರ್ ರೂಟ್ ಮಾಡ್ತೀವಿ. ಸ್ಕ್ವೇರ್ ರೂಟ್ ಮಾಡಿದ್ರೆ 4 ಎಷ್ಟು ಬರುತ್ತೆ? 2 ಅಥವಾ 6 ಆ 8 ಆ ಸಾರಿ 2 ಅಥವಾ 8 ಬರುತ್ತೆ. ಸೊ ಇಲ್ಲಿ ಉಳಿದಿರೋದು ಎಷ್ಟು? 6 ಮಾತ್ರ. 6 ಗೆ ಮ್ಯಾಕ್ಸಿಮಮ್ ಸ್ಕ್ವೇರ್ ಎಷ್ಟು? 5413 ಸರ್. ಯಾರು? 5413 ಆಡ್ ಮಾಡಿ 9 plus 4 13 ಆಡ್ ಅನ್ನ ಮಾಡಿರೋದು 13 ಆ ಸೊ 13 ನಲ್ಲಿ 6 ಬರಬೇಕು ಸರ್. 676 ಸಾರಿ. ಸೊ 676 ಅಂದ್ರೆ 6 ಉಳಿದಿದೆ ಅಂದ್ರೆ 4 4s and 6 6 ಜನ ಫೈನ್. ಇದು ಮ್ಯಾಕ್ಸಿಮಮ್ 2 ಆಗುತ್ತೆ. 25 ಸ್ಕ್ವೇರ್ ಎಷ್ಟು?
625 ತಾನೇ ಆನ್ಸರ್. Yes, sir. ಇದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಆನ್ಸರ್ ಎಷ್ಟು? 26. So it is 38 square plus 63 square plus 26 square equals 6089. So your answer is that is how we need to do. Step number 1, step number 2, step number 3, step number 4, step number 5. ಡೈರೆಕ್ಟ್ ಆಗಿ ಮಾಡೋಕ್ಕಾಗಿಲ್ಲ, ಬಟ್ ಸ್ಟೆಪ್ಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ನಿಮ್ಮ ಕ್ವಶನ್ ಪೇಪರ್ ಇದೆಯಲ್ಲ, ಅದರಲ್ಲೇ ನೀವು ಆನ್ಸರ್ ಬರ್ಕೋಬೋದು ಬೇಕಾದ್ರೆ ಪೆನ್ಸಿಲ್. ಇಟ್ಸ್ ನಾಟ್ ಸೋ ಈಸಿ ಹೌ ಇಟ್ ಲುಕ್ಸ್. ಅದನ್ನೇ ಅವಾಗಿಂದ ಹೇಳ್ತಾ ಇದ್ದೀನಿ. ಕ್ವಶನ್ ನೋಡಿದ ತಕ್ಷಣ ಸಾಲ್ವ್ ಮಾಡ್ಬೋದು ಅನ್ಸುತ್ತೆ, ಟ್ರೈ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಇಷ್ಟು ಡಿಫಿಕಲ್ಟ್ ಇದೆಯಾ ಅಂತ. ಅದಕ್ಕೆ ಪ್ರಾಕ್ಟೀಸ್ ಬಹಳ ಮುಖ್ಯ. ಈ ವರ್ಡ್ ತುಂಬಾ ಸಲ ಯೂಸ್ ಮಾಡ್ತಾ ಇದ್ದೀನಿ. Finished. Finished. Any doubts here? ಮುಂದಕ್ಕೆ ಹೋಗೋಣ. ಸ್ಟಾಪ್. ಮುಂದಕ್ಕೆ ಹೋಗೋಣ.